ಹರಿತಾನ ಯಾಕೆ ಅಂತ ಗೊತ್ತಿಲ್ಲ. ಕೊನೆಗೆ ಸುಮ್ಮನೆ ಹೋಗಿ ಬಿಡುತ್ತಾನೆ. ಒಬ್ಬ ಮಹಾರಾಜ ಇದೇ ದೇಶದಲ್ಲಿ ಆಗಿ ಹೋದ. 90 ಮ್ಯಾಲ ವರ್ಷ ಆತ ಬಾಳಿದ. ಒಂದು ದಿವಸ ಸಾವಿನ ಹಾಸಿಗೆ ಮೇಲೆ ಮಲ್ಕೊಂಡಾನ. ಮಹಾರಾಜ 20-25 ವರ್ಷಕ್ಕೆ ಸಿಂಹಾಸನ ಏರಿದವ. 90 ಮ್ಯಾಲ ಇನ್ನ ಇದ್ದ. ಆತನ ಪ್ರತಿ ಕ್ಷಣ ಸಂಪಾದನೆ ಮಾಡೋದಕ್ಕೆ ಕಳೆದತ್. ಭೂಮಿ ಸಂಪಾದನೆ, ರಾಜ್ಯ ಸಂಪಾದನೆ, ಸಂಪತ್ತಿನ ಸಂಪಾದನೆ ಏನು ಸುಲಭ ಆಗ್ತದೆ? ಭೂಮಿಯನ್ನು ಬಯಸಿದ ಮಾತ್ರಕ್ಕೆ ನಮ್ಮದಾಗ್ತದೆ? ಹೋರಾಟ ಮಾಡಬೇಕಾಗ್ತದೆ. ಹೋರಾಟ ಅಂದ್ರೇನು? ಬಹಳ ಆರಾಮಾಗಿರೋದೇನು? ನಾಶ ಮಾಡಬೇಕಾಗ್ತದೆ, ಕೊಲೆ ಮಾಡಬೇಕಾಗ್ತದೆ, ಲಕ್ಷ ಮನೆತನಗಳನ್ನು ಹಾಳು ಮಾಡಬೇಕಾಗ್ತದೆ. ಇಷ್ಟೆಲ್ಲ ಮಾಡೋದು ಯಾಕೆ ಅಂದ್ರೆ ಒಬ್ಬ ಮನುಷ್ಯನ ತೃಪ್ತಿಗಾಗಿ. ಇಂಥ ಮನುಷ್ಯ ಮಲಗ್ಯಾನ. ಸಾವಿನ ಕೊನೆಯ ಕ್ಷಣಗಳು ಬಂದಾವ. ಆತನ ತಲೆಯೊಳಗ ಸುತ್ತೋ ಏನು ಇತಿಹಾಸ ಸುತ್ತಿತೋ. 25ಕ್ಕೆ ಸಿಂಹಾಸನ ಏರದೆ ಈಗ 90 ಮ್ಯಾಲೆ. ನನ್ನ ಜೀವನದ ಪುಟಗಳಲ್ಲಿ ನಾನು ಬರೆದದ್ದೇನು? ನನ್ನ ಬದುಕಿನಲ್ಲಿ ನಾನು ಸಾಧಿಸಿದ್ದೇನು ಅಂತ ಪ್ರಶ್ನೆ ಕೇಳ್ತಾ ಹೋದ. ಅವೆಲ್ಲ ಚಿತ್ರಗಳು ಸುತ್ತಾ ಬಂತು. ಕಣ್ಣೆದರಿಗೆ, ಮಾನಸಿಕ ಕಣ್ಣೆದರಿಗೆ ಸುತ್ತಿದು. ಎಲ್ಲ ಕಡೆ ಆಕ್ರಂದನ ಕೇಳಿಸ್ತು. ಸಾವಿರ ಮನೆಗಳು, ಅನಾಥ ಮಕ್ಕಳು, ವಿಧವೆಯರು, ಇದೆಲ್ಲ ಕಾಣಲಿಕ್ಕೆ ಪ್ರಾರಂಭವಾಯಿತು. ಆತಂದ, ನಾನು 70 ವರ್ಷ ಕಷ್ಟಪಟ್ಟೆ, ಏನು ಮಾಡಿದೆ? ಭೂಮಿ ಎಷ್ಟು ಅದ್ಭುತವಾಗಿತ್ತು. ಬೆಳೆದಿದ್ರೆ ಹೂಗಳ ತೋಟವಾಗ್ತಿತ್ತು ಜಗತ್ತ. ನಾನು ರಕ್ತ ಮಾಡಿಬಿಟ್ಟೆ. ಎದಕ್ಕಾಗಿ? ಒಂದು ಇಚ್ಛೆ ಪೂರೈಸೋದಕ್ಕಾಗಿ. ಐ ವಾಂಟ್ ಟು ಬಿಕಮ್ ಎನ್ ಎಂಪರರ್ ಆಫ್ ಇಂಡಿಯಾ. ಮಾಡಿದ್ದೇನು? ಒಂದು ಸಣ್ಣ ಇಚ್ಛೆ. ಆದರೆ ನಾನೇನು ಆಗಲಿಲ್ಲ. ಕೊನೆಗೆ ಎಲ್ಲವೂ ಮರೆಯಾಗ್ತದೆ, ಏನು ಉಳಿಯೋದಿಲ್ಲ, ಎಲ್ಲವೂ ಹೊತ್ತೇ ಹೋಗ್ತದೆ. ನಾನು ಸಾಮ್ರಾಟನಾಗಿ ಕುರ್ಚಿ ಮೇಲೆ ಕೂತೆ, ನನ್ನನ್ನ ಕಾಲ ಸ್ಪರ್ಶ ಮಾಡ್ತಾ ಮುಗಿತಿಲ್ಲಿಗೆ. ಎಲ್ಲ ಮಾಡಿದ್ದು ಯಾಕೆ ಮಾಡಿದ್ದು? ಕೊನೆಗೆ ಒಂದು ಪತ್ರ ಬರೆದಿಟ್ಟ. ನನ್ನ ಜೀವನ ಸಂಪೂರ್ಣವಾಗಿ ರಕ್ತಮಯವಾಗಿತ್ತು. ನಾನು ಏನನ್ನೂ ಗಳಿಸಲಿಲ್ಲ, ವಿನಾಶ ಮಾಡಿದೆ. ದೇವ ಕೊಟ್ಟಂಥ ಅದ್ಭುತ ದೇಹ. ಇವೇ ಕೈಗಳನ್ನು ಬಳಸಿಕೊಂಡಿದ್ರೆ ಭೂಮಂಡಲವನ್ನು ಸ್ವರ್ಗ ಮಾಡಬಹುದಾಗಿತ್ತು. ಆದರೆ ಏನು ಮಾಡೋದು? ಬಳಸಲಿಲ್ಲ ಸರಿಯಾಗಿ. ಯಾವ ಕೈಯಲ್ಲಿ ಗುದ್ದಲೆ ಹಿಡಿಬೇಕಾಗಿತ್ತೋ, ಯಾವ ಕೈಯಲ್ಲಿ ಪೆನ್ನ ಹಿಡಿಬೇಕಾಗಿತ್ತೋ, ಯಾವ ಕೈಯಲ್ಲಿ ಹೂವ ಹಿಡಿಬೇಕಾಗಿತ್ತೋ ಅಂಥ ಕೈಯೊಳಗೆ ಕತ್ತಿಯನ್ನು ಹಿಡದೆ. ಹೇಳಿ, ಕತ್ತಿಯಿಂದ ಏನು ಮಾಡ್ಲಿಕ್ಕಾಗ್ತದೆ? ನಾಶ ಅಷ್ಟು ಬಿಟ್ರೆ ಇನ್ನೇನು ಮಾಡ್ಲಿಕ್ಕಾಗ್ತದೆ? ಇಂಥ ಅಪರೂಪದ ಜೀವನವನ್ನ ಕತ್ತಿ ಹಿಡಿಯೋದಕ್ಕಾಗಿ ನಾನು ಬಳಸದೆ. ಅದರಿಂದ ನಾನು ಪಡೆದ ಫಲ ಏನು ಅಂದ್ರೆ ಮಾನಸಿಕ ನೋವ. ಮುಂದಿನವರು ಇದನ್ನ ಸ್ವಲ್ಪ ನಿಮ್ಮ ಜೀವನದಲ್ಲಿ ಏನಾದರೂ ಪಾಠ ಕಲಿತುಕೊಳ್ಳೋದಿದ್ರೆ ಇದೊಂದು ನನ್ನ ಕೊನೆಯ ಪಾಠ. I have lost my life.
ದೇವರೊಂದು ಸುವರ್ಣದ ಅವಕಾಶವನ್ನು ಕೊಟ್ಟಿದ್ದ. ಹೋಗು ಮನುಷ್ಯನೇ, ಭೂಮಂಡಲಕ್ಕೆ ಹೋಗು. ನಿನಗಾಗಿ ಎಲ್ಲವನ್ನ ನಾನು ಸಿದ್ಧಗೊಳಿಸಿದ್ದೇನೆ. ನಿನಗೆ ಉಣ್ಣೋದಕ್ಕ ತಿನ್ನೋದಕ್ಕ 100 ಅಲ್ಲ 1000 ಹಣ್ಣು ಹಂಪಲಗಳು, ಧಾನ್ಯಗಳು, ತುಂಬಿದ ಸಾಗರಗಳು, ಹರಿವಂಥ ನದಿಗಳು, ಹಾಡುವ ಪಕ್ಷಿಗಳು, ಹಚ್ಚ ಹಸಿರಾದಂಥ ವನಸೆರೆ. ಮನುಷ್ಯನೇ, ಸ್ವರ್ಗ ಇದು ಭೂಮಂಡಲ. ಹೋಗು, ಎಲ್ಲ ಪ್ರಾಣಿಗಳನ್ನೂ ಕಳಿಸಿದ್ದೇನೆ. ಈಗ ನಿನ್ನನ್ನ ಕಳಿಸ್ತಾ ಇದ್ದೇನೆ. ಹೋಗು, ನಿನ್ನ ಜೀವನವನ್ನ ಅದ್ಭುತ ಮಾಡಿಕೋ. ಮಾಡುವುದಕ್ಕಾಗಿ ಏನು ಬೇಕೋ ಅದೆಲ್ಲ ಈ ಭೂಮಂಡಲದಲ್ಲಿ ಅದೇ. ಏನಿಲ್ಲ ಹೇಳು, ಎಲ್ಲವೂ ಅದೇ. ನಿನಗೆ ಅಂಥ ಬುದ್ಧಿಯನ್ನೂ ಕೊಡ್ತಾ ಇದ್ದೇನೆ. ಹೋಗು, ನೋಡು, ಸಂತೋಷಪಡು, ಕೇಳು, ಸಂತೋಷಪಡು, ಮಾಡು, ಆನಂದ ಪಡು. ಜೀವನ ಇರೋದಕ್ಕೆ ಟು ಎಂಜಾಯ್ ದ ವರ್ಲ್ಡ್. ಅಲ್ಲಿ ಜೀವನ ಎದಕ್ಕದ? ಸಂತೋಷಕ್ಕಾಗಿ ಜೀವನವೇ ವಿನಃ ವಿನಾಶಕ್ಕಾಗಿ ಅಲ್ಲ. ಆನಂದಕ್ಕಾಗಿ ಬದುಕೆ ವಿನಃ ಹೋರಾಟಕ್ಕಾಗಿ ಅಲ್ಲ. ಇದು ಜೀವನ. ಒಂದು ಪಕ್ಷಿ ಬರ್ತದೆ, ಒಂದು ಸಣ್ಣ ಗುಬ್ಬಿ ಬರ್ತದೆ ಈ ಜಗತ್ತಿಗೆ. ಕೆಲವು ವರ್ಷ ಇರ್ತದೆ, ಹಾಡ್ತದೆ, ಕುಣಿತದೆ, ಹಾರ್ತದೆ. ಇಟ್ ಫ್ಲೈಸ್ ಇನ್ ಟು ದ ಸ್ಕೈ. ಇಲ್ಲೇನು ಹಾಡ್ತದೆ, ಮಸ್ತಾಗಿ ಹಾಡ್ತದೆ, ಕುಣಿತದೆ, ಹಾರ್ತದೆ. ಕೊಟ್ಟ ಕೊನೆಗೆ ಕಣ್ಣು ಮುಚ್ತದೆ, ಮುಚ್ಚುವಾಗ ಅಂತದೆ, ನನ್ನ ಜೀವನ ಎಷ್ಟು ಮಧುರ, ಎಂಥ ಮಧುರ. ಇಲ್ಲೊಬ್ಬ ಮಹಾರಾಜ, ಎಂಥ ಅನಾಹುತ. ಇಲ್ಲೊಂದು ಸಣ್ಣ ಪಕ್ಷಿ, ಜೀವನ ಎಂಥ ಮಧುರ. ಒಬ್ಬನಿಗೆ ಜೀವನ ಅರ್ಥ ಇಲ್ಲ, ಇನ್ನೊಂದು ಪಕ್ಷಿಗೆ ಜೀವನ ಅಂದ್ರೆ ಅಷ್ಟು ಅದ್ಭುತ. ಅದೊಂದು ಅಪಾರ್ಚುನಿಟಿ ಅಲ್ಲ, ಸುವರ್ಣ ಸನ್ನಿವೇಶ, ಸಂದರ್ಭ, ಅವಕಾಶ ಮಾಡಬೇಕು ಮನುಷ್ಯ. ಅದು ಇರೋದರಾಗ ಬಳಸಬೇಕದನ್ನ. ಎಲ್ಲ ಶಾಶ್ವತವಾಗಿ ಇರ್ತಾವೇನು? ಶಾಶ್ವತ ಇರ್ತಾವೇನು? ಒಂದು ಹಾದಿಯೊಳಗೆ ಒಂದು ಕಂಟಿ, ಹೂಗಂಟಿ ಬೆಳೆದತ್ತು. ಅದಕ್ಕೆ 4 ಹೂಗಳಾಗಿತ್ತು. ದಾರಿಯ ಮಗ್ಗಲ ಹಾದಿಯಿಂದ ಜನ ಹೋಗ್ತಿದ್ರು ಬರ್ತಿದ್ರು. ಬಹಳ ದೊಡ್ಡ ದೊಡ್ಡ ಜನ ಹೋಗ್ತಿದ್ರು ಬರ್ತಿದ್ರು. ಅದು ದಾರಿಯ ಮಗ್ಗಲ ಏನು ಬೆಳೆದತ್ತೋ 4 ಸುಂದರ ಹೂಗಳನ್ನ ನಿರ್ಮಾಣ ಮಾಡಿತ್ತು. ಅದು ದಾರಿ ಹೋಗುವವರಿಗೆ ಹೇಳುತ್ತಿತ್ತು, ನಾನು ಹೂಗಳನ್ನು ತಯಾರ ಮಾಡೇನೆ, ಸ್ವಲ್ಪ ನನ್ನ ಸುವಾಸನೆಯನ್ನು ಅನುಭವಿಸಿ ಹೋಗಿ. ನನ್ನ ಸುವಾಸನೆಯನ್ನು ಅನುಭವಿಸಿ ಹೋಗಿ. ಇಲ್ಲದೆ ಇದ್ದರೆ ನಾನು ಬಹಳ ಹೊತ್ತು ಈ ಹೂಗಳನ್ನು ಇಟ್ಟುಕೊಳ್ಳಲಿಕ್ಕಾಗೋದಿಲ್ಲ. ಇದೊಂದು ಅವಕಾಶ. ಮನುಷ್ಯರೇ, ನಿಮಗಾಗಿ ಸುಂದರವಾದ ಪುಷ್ಪಗಳು ನೋಡಿ ಸಂತೋಷ ಪಡಿ, ಅದನ್ನ ಸುವಾಸನೆಯನ್ನು ಅನುಭವಿಸಿ ಆನಂದ ಪಡಿ. ನಿಮಗಾಗಿ, ನಿಮ್ಮ ಆನಂದ ಹೆಚ್ಚಿಸೋದಕ್ಕಾಗಿ ನನ್ನ 4 ಹೂಗಳು ಅಂತಿತ್ತು. ಆದರೆ ವ್ಯಾಳೆ ಯಾರಿಗದ? ಹಾದಿಗೆ ಹೋಗೋರಿಗೆ ಹೂಗಂಟಿಯ ಮಾತ ಕೇಳಿಸ್ಲಿಲ್ಲ. ಯಾಕೆ? ಎಲ್ಲರೂ ತಮ್ಮ ಮಾತಿನಾಗ ತಾಮದಾರ, ಅನುಭವಿಸಕ್ಕೆ ಯಾರೂ ಬಂದಿಲ್ಲ. ಬರೀ ಸಂಪಾದನೆಗೆ ಬಂದಾರಿ ಈ ಜಗತ್ತಿನ. ಅನುಭವಿಸೋದು ಯಾವಾಗ? ಅದರಾಗ ಒಬ್ಬ ಮನುಷ್ಯ ಬಂದ, ಒಂದು ಕ್ಷಣ ನಿಂತ, ನೋಡ್ದ, ಎಂಥ ವೈಭವ ಅಂದ. ಅವನೇ ರವೀಂದ್ರನಾಥ್ ಟ್ಯಾಗೋರ್. ಏನು ವೈಭವ! ಸಾಕು 4 ಹೂವ, ಭೂಮಂಡಲ ಅಲ್ಲ,
ಬದುಕನ್ನ ಸಮೃದ್ಧ ಮಾಡೋದಕ್ಕೆ, ಭೂಮಂಡಲವನ್ನು ಸ್ವರ್ಗ ಮಾಡೋದಕ್ಕೆ 4 ಹೂಗಳು ಸಾಕದು. ಕಣ್ಣಿನಲ್ಲಿ ಸೌಂದರ್ಯ ತುಂಬಿದ ಬಳಿಕ, ಮನಸ್ಸಿನಲ್ಲಿ ಸುವಾಸನೆ ತುಂಬಿದ ಬಳಿಕ ಬದುಕು ಭವ್ಯವಾಗದೆ ಇರ್ತದೇನು? ಬದುಕು ಅಷ್ಟು ಅದ್ಭುತವಾಗದೆ ಇರ್ತದೇನು? ತುಂಬಿಕೋಬೇಕು ಮನುಷ್ಯ. ಯಾವುದನ್ನ ನಾವು ಮನಸ್ಸಿನಲ್ಲಿ ತುಂಬಿದರೆ ಮನಸ್ಸು ಮಧುರವಾಗ್ತದೆ, ಯಾವುದನ್ನ ನಾವು ನೋಡಿದರ ಕಣ್ಣು ಅರಳುತ್ತಾವ, ಯಾವುದನ್ನ ಕುರಿತು ಆಲೋಚನಾ ಮಾಡಿದರ ಬುದ್ಧಿ ಹೊಳಿತದೆ, ಅಂಥ ವಸ್ತುವನ್ನು ನೋಡಬೇಕು, ಕೇಳಬೇಕು, ಮುಟ್ಟಬೇಕು, ಆನಂದಿಸಬೇಕು. ಹೇಳ್ತಾನೆ ಒಬ್ಬ ಪರದೇಶದ ಸಂತ, ಹೇಳ್ತಾನೆ, ವಿ ಆರ್ ಹಿಯರ್ ಆನ್ ದ ಅರ್ತ್, ವಿ ಆರ್ ಹಿಯರ್ ಆನ್ ದ ಅರ್ತ್ ಟು ಸಿ ಅಂಡ್ ಎಂಜಾಯ್ ದ ರಿಚ್ ನೇಚರ್. ಎದಕ್ಕೆ ಬಂದೇವಿ? ಭೂಮಂಡಲದಲ್ಲಿ ಅದ್ಭುತವಾದ ಸಮೃದ್ಧವಾದ ನಿಸರ್ಗವನ್ನ ನೋಡಿ ಸಂತೋಷ ಪಡೋದಕ್ಕಾಗಿ ಬಂದೇವಿ. ಆದರೆ ಕಡದಲ್ಲ, ಗಳಿಸೋದಕ್ಕಲ್ಲ, ನಾಶ ಮಾಡೋದಕ್ಕಲ್ಲ. ಮನುಷ್ಯನೇ ಕಲಿಬೇಕು. ಜೀವನ ಅಂದ್ರೆ, ಬದುಕಂದ್ರೆ ಆನಂದದ ಒಂದು ಅನುಭೂತಿಯ ಪ್ರವಾಹ ಅನ್ನೋದನ್ನು ಕಲಿಬೇಕು. ಮನುಷ್ಯ ಕಲಿಬೇಕು. ಬದುಕಿನ ಅರ್ಥ ಏನು, ಬದುಕಂದರೆ ಏನು, ಈ ಕುರಿತು ಚಿಂತನೆ ಮಾಡಿದ ಕೆಲ ಮಹಾನುಭಾವರಿ ಜಗತ್ತಿನಲ್ಲಿ ಆಗಿ ಹೋದರು. ಅಂಥವರನ್ನ ನಾವು ಸಂತರು, ಶರಣರು, ಮಹಾತ್ಮರು ಅಂತ ಕರೆಯೋದು. ಅವರೇನು ಮಾಡಿದಾರ? ಯಾವುದೇ ಒಬ್ಬ ಮಹಾತ್ಮನನ್ನ ತೆಗೆದುಕೊಳ್ಳಿ ಜಗತ್ತಿನಲ್ಲಿ, ಆತ ಮಾಡಿದ್ದೇನು? ಆತ ಒಂದು ಸಣ್ಣ ಕುಟೀರದಲ್ಲಿಯೇ ಬದುಕಿರಲಿ, ಅರಮನೆಯಲ್ಲೇ ಬದುಕಿರಲಿ, ಆತ ಮಾಡಿದ್ದೇನು? ಏನು ಮಾಡಿದ? ಹೇಳ್ತಾನೆ, ಒಬ್ಬ ಡಯೋಜನಿಸ್ ಅಂತ ಒಬ್ಬ ಆಗಿ ಹೋದ ಒಬ್ಬ ಮಹಾನುಭಾವ. ಡಯೋಜನಿಸ್ ಅಂತ ಆತನ ಹೆಸರು. ಎಷ್ಟು ಸುಂದರ ಹೆಸರು. ಆತ ಅಥೆನ್ಸ್ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದ. 2500 ವರ್ಷಗಳ ಹಿಂದಿನ ಮಾತು. ನಮ್ಮಲ್ಲಿ ಬುದ್ಧ ಬದುಕಿದಾಗ, ಮಹಾವೀರ ಬದುಕಿದಾಗ, ಆ ದೇಶದೊಳಗೆ ಡಯೋಜನಿಸ್ ಅಂತ ಒಬ್ಬ ಮನುಷ್ಯ ಮೈ ಮೇಲೆ ಬಟ್ಟೆ ಇರಲಿಲ್ಲ, ತುಣುಕು ಬಿಟ್ರೆ. ಕೈಯಲ್ಲಿ ಒಂದು ಭಿಕ್ಷಾ ಪಾತ್ರೆ, ಒಂದು ಬಡಿಗೆ, ಮತ್ತೇನೂ ಸಾಮಾನುಗಳೇ ಇರಲಿಲ್ಲ. ಇಂಥ ಒಬ್ಬ ಡಯೋಜನಿಸ್ ಶ್ರೇಷ್ಠ ತತ್ವಜ್ಞಾನಿ. ಆತ ಒಂದು ಸಲ ಹೀಗೆ ಕೂತುಕೊಂಡಿದ್ದಾನ. ಒಬ್ಬ ಬಂದು ಕೇಳಿದ, ಮಹಾನುಭಾವರೇ, ನೀವು ಇಷ್ಟು ವರ್ಷ ಬಾಳಿ ಬದುಕಿದಿರಿ, ಆದರೆ ಒಂದು ಮನೆ ಕಟ್ಟಿಕೊಳ್ಳಲಿಲ್ಲಲ್ಲ, ಯಾಕೆ? ಬಟ್ಟೆ ಬರೆಗಳನ್ನ ಸಂಗ್ರಹಿಸಲಿಲ್ಲ, ಯಾಕೆ? ಏನೆಲ್ಲ ಮಾಡಬಹುದಾಗಿತ್ತಲ್ಲ ಮಹಾನುಭಾವರೇ. ನಿಮ್ಮ ಜೀವನದ ಈ ಸಾಧನೆ ಇಲ್ಲದೆ ಇರೋದು ಏನು ತೋರಿಸ್ತದಂದ್ರೆ ನಿಮ್ಮ ಕ್ಷಣಗಳನ್ನು ಕಳ್ಕೊಂಡ್ರಿ ಅಂದ. ಅವಾಗ ಡಯೋಜನಿಸ್ ಹೇಳ್ದ, ನನಗೆ ಸಂಗ್ರಹ ಮಾಡೋದಕ್ಕೆ, ಮನೆ ಕಟ್ಕೊಳ್ಳಕ್ಕೆ ಸಮಯವೇ ಸಿಗಲಿಲ್ಲ. ಏನು ಮಾಡಿದೀಯ ಅಂತ. ಏನು ಮಾಡಲಿಲ್ಲ, ನೋಡೋದಕ್ಕೆ ಸಮಯ, ಆದರೆ ಮಾಡೋದಕ್ಕೆ ಸಮಯವೇ ಸಿಗಲಿಲ್ಲ. ಕಟ್ಟಿದವರ ಮನೆಗಳನ್ನು ನೋಡಿ ಸಂತೋಷ ಪಡೋದರಲ್ಲಿ ಸಮಯ ಹೋಯಿತು. ಮಾಡಿದವರ ಸಂಪತ್ತನ್ನು ನೋಡಿ ಸಂತೋಷ ಪಡುವಲ್ಲಿ ಸಮಯ ಹೋಯಿತು. ಮಾಡಿದವರು ಮಾಡೋದರ ಕಳೆದರೆ ವಿನಃ ಆನಂದ ಪಡಲಿಲ್ಲ. ಆನಂದ ಪಟ್ಟವ ನಾನೊಬ್ಬನೇ ಡಯೋಜನಿಸ್. ಹೆಂಗ ಹೇಳೋದು? ಎಷ್ಟು ಚಂದ ಹೇಳ್ತು. ಇಲ್ಲೆಲ್ಲ ಮಾಡೋರದಾರ, ಆನಂದ ಪಡೋರು ಯಾರದಾರ? ಅಥೆನ್ಸ್ ಪಟ್ಟಣ ತುಂಬಿ ನಿಂತದ ಸಂಪತ್ತಿನಿಂದ
ಎಲ್ಲರೂ ಅದನ್ನ ಕೂಡಿಸ್ತಾ ಇದ್ದಾರ, ನಾನೊಬ್ಬನೇ ಊಟ ಮಾಡ್ತಾ ಇದ್ದೇನೆ. ಎಲ್ಲರೂ ಅಡಿಗೆ ಮಾಡ್ತಾರ, ಮಾಡೋದರಾಗ 100 ವರ್ಷ ಹೋಗ್ಯಾವ, ನಾನು ಮಾತ್ರ ಅವರು ಮಾಡಿದ ಅಡಿಗೆಯನ್ನ ಮಸ್ತಾಗಿ ಆನಂದಪಟ್ಟು ಅದನ್ನ ಅನುಭವಿಸ್ತಾ ಇದ್ದೇನೆ. ಅದಕ್ಕಾಗಿ ನಾ ಬಂದಿದ್ದು. ಯು ಆರ್ ಹಿಯರ್ ಟು ವರ್ಕ್ ಅಂಡ್ ಪರ್ಚೇಸ್ ಮಟೀರಿಯಲ್ ವೆಲ್ತ್. I am here to see and enjoy the wealth that you have amassed. ಮಸ್ತಾಗಿ ಆ ಮಾತಾಡೋ ರೀತಿ ನೋಡು. ನೀವು ಏನೇನು ಮಾಡಿರಲ್ಲ ಅದನ್ನ ಮಾಡೋದರಾಗ ಎಷ್ಟು ಮಸ್ತಾಗಿರಿ, ಅದನ್ನು ಅನುಭವಿಸಕ್ಕೆ ನಿಮಗೆ ವ್ಯಾಳೆ ಇಲ್ಲ. ನಾನು ಬಂದು ನೋಡದೆ ಇಷ್ಟೆಲ್ಲ ಜನ ಕೆಲಸ ಮಾಡ್ತಾ ಇದ್ದಾರೆ, ಅನುಭವಿಸರೇ ಇಲ್ಲ, ನಾನೊಬ್ಬ ಅನುಭವಿಸಬೇಕು ಅಂತ ತಿಳ್ಕೊಂಡು ನಿರ್ಣಯ ಮಾಡಿದೆ. ಈಗ ನನಗೆ 80, ಆನಂದವಾಗಿದ್ದೇನೆ. ಇನ್ನೇನು ಮನೆ ಕಟ್ಟೋದು? ಇಷ್ಟೆಲ್ಲ ಜನ ಮನೆ ಕಟ್ಟಿದಾರ. ಮನೆ ಕಟ್ಟವರು ಬಾಗಿಲ ಹಾಕಿ ಒಳಗದಾರ. ನಾನು ಹೊರಗೆ ನಿಂತು ಎಲ್ಲ ಮನೆಗಳನ್ನ ನೋಡಿ ಸಂತೋಷ ಪಡ್ತಾ ಇದ್ದೀನಿ. ಚೆನ್ನಾಗಿಲ್ಲ? ಭಾರೀ ಮನೆ ಕಟ್ಟ್ಯಾನ, ಬಾಗಿಲ ಹಾಕಿ ಒಳಗ ಮಲಗ್ಯಾನ. ಆನಂದ ಪಡೋದು ಯಾವಾಗ? ಹಾಸಿಗೆ ತಂದಾನ ಇಟಾಲಿಯಿಂದ, ಮಸ್ತಾದ ಹಾಸಿಗೆ, ಬೆಡ್ಡು 10 ಲಕ್ಷ ತಂದಾನ, ಆದರೆ ಮಲಗೇ ಇಲ್ಲ. ಹಾಸಿಗೆ ತಗೊಂಡು ಏನ್ ಮಾಡೋದು? ಇಲ್ಲಿ ಡಯೋಜನಿಸ್ ನೆಲದ ಮ್ಯಾಲ ಆರಾಮಾಗಿ ಮಲಗ್ಯಾನ, 8 ತಾಸ ಆನಂದವಾಗಿ ಅದಾನ. ಬೆಡ್ ಅದ, ನಿದ್ರೆ ಇಲ್ಲ, ನಿದ್ರೆ ಅದ, ಬೆಡ್ ಇಲ್ಲ. ಯಾವುದು ಚಲೋ? ಆಲೋಚನೆ ಮಾಡು ಅಂತ ಡಯೋಜನಿಸ್. ತಟ್ಟೆ ಇಲ್ಲ, ಊಟದ ತಟ್ಟೆ ಇಲ್ಲ. ಮಜಾ ಅದ. ಅನ್ನದ ಹಸಿವನೇ ಇಲ್ಲ, ಹಸಿವದ ಅನ್ನನೇ ಇಲ್ಲ. ಡಯೋಜನಿಸ್ ಹಂಗಲ್ಲ. ನಮ್ದೆಲ್ಲ ಹಾಗೆ. ತಟ್ಟೆಯೊಳಗೆ ಊಟ ಮಾಡಕ್ ಕೂತೇವಿ, ತಟ್ಟೆ ಅದು ಸ್ಟೀಲ್ ತಟ್ಟೆ. ಊಟ ಮಾಡುವಾಗ ಸ್ವಚ್ಛ ಆಹಾರ, ಸುಂದರ ಆಹಾರ ಇಟ್ಟಾರೆ. ಉಣಬೇಕ ಬೇಡ? ನೆನಪಾಯಿತು, ತಮ್ಮ ನೆರೆ ಹೊರೆಯವರಲ್ಲೇ ತಮ್ಮ ನೆರೆಮನೆಯೊಳಗ ಬೆಳ್ಳಿಯ ತಟ್ಟೆಯೊಳಗೆ ಊಟ ಮಾಡ್ತಾರಂತ ನೆನಪಾಯಿತು. ಹೋಯಿತು, ಅದರ ರುಚಿನೇ ಹೋಯಿತು. ಇರೋದು ಅನ್ನ, ಉಣ್ಣೋದ ಅನ್ನ ಅನ್ನೋದೇ ಮರ್ತ. ಇನ್ನು ಬೆಳ್ಳಿ ತಟ್ಟೆ ತಂದ ಬಳಕೆ ಸರಿಯಾಗಿ ಊಟ ಮಾಡಬೇಕಂತ ಎದ್ದ. ಕಷ್ಟಪಟ್ಟು ಬೆಳ್ಳಿ ತಟ್ಟೆ ತಂದ. ಅವ್ರ ಗೆಳೆಯ ಬಂಗಾರ ತಟ್ಟೆ ತಂದ. ಇಬ್ಬರಿಗೆ ಪೈಪೋಟಿ ಶುರು ಆಯ್ತು. ಆದರೆ ಇನ್ನವರಿಗೆ ಉಂಡಿಲ್ಲ. ಉಣ್ಣೋದೇನು ತಟ್ಟೆಗಳೇನು? ಉಣ್ಣೋದೇನು ಬಂಗಾರ ಬೆಳ್ಳಿ ಏನು? ಉಣ್ಣೋದು ಸ್ವಚ್ಛ ಅನ್ನ. ಹೌದಲ್ಲ ಹೇಳಿ? ಅದು ತೃಪ್ತಿ ಕೊಡೋದೇ ವಿನಃ ಇವಲ್ಲ. ನಮ್ಮದು ಇದ ನಡೀತೇ ವಿನಃ ಉಣ್ಣೋದ ಮರ್ತೇವಿ. ಅಲ್ಲಮ ಪ್ರಭುಗಳು ಹೇಳ್ತಾರೆ, ಬಹಳ ಸುಂದರ ಮಾತು ಹೇಳ್ತಾರೆ. ಅವರಂತಾರ, ಅಟ್ಟುಣ್ಣಲು ಇಲ್ಲ, ಉಣ್ಣಾಕ ವ್ಯಾಳೆ ಇಲ್ಲ. ಮತ್ತೆ ಎದಕ್ಕದ? ಅಡಿಗೆ ಮಾಡಿ ಇಡಾಕ ವ್ಯಾಳೆ ಅದ, ಎಲ್ಲ ಮಾಡಾಕ ವ್ಯಾಳೆ ಅದ, ಉಣ್ಣಾಕನೇ ವ್ಯಾಳೆ ಇಲ್ಲ. ಹಾಗ ಜೀವನದಲ್ಲಿ ಎಲ್ಲವನ್ನ ಗಳಿಸೋದಕ್ಕೆ ವ್ಯಾಳೆ ಅದ, ಆದರೆ ಆನಂದ ಪಡೋದಕ್ಕೆ ವೇಳೆನೇ ಇಲ್ಲ ಆಗಿದೆ.
ಇಂಥ ಜೀವನದೊಳಗ ನಾವು ಕಲ್ಕೊಳ್ಳೋದದ ಬದುಕ ಯಾಕೆ, ಬದುಕಿನ ಮುಖ್ಯ ಪ್ರಯೋಜನ ಏನು? ನಾವು ಎಷ್ಟೋ ಸಲ ಹೇಳೋದಿಲ್ಲೇನು, ಏನು ಜೀವನದಲ್ಲಿ ಒಂದು ದೊಡ್ಡ ಗುರಿ ಇರಬೇಕು. ಏನಿರಬೇಕು ಗುರಿ? ಇದನ್ನು ನಾವು ನಿರ್ಧರಿಸಬೇಕು. ಏನಿರಬೇಕು ಗುರಿ? ಏನಿರಬೇಕು ಹೇಳಿ? ಇದೊಂದು ಹೊಲ, ಇದನ್ನ ತಗೋಬೇಕು, ಇದು ನನ್ನ ಗುರಿ. ತಗೊಳ್ಳೋದ್ರಾಗ 80 ವರ್ಷ ಹೋಯ್ತು, ಗುರಿ ಬಂತು, ಇಮವಾದ ಅಷ್ಟೆ. ಇದು ಗುರಿಯೇ? ಇದು ಗುರಿಯೇ? ಜಗತ್ತಿನಲ್ಲಿ ಗುರಿ ಅನ್ನೋದಕ್ಕೆ ಏನಾದರೂ ಅರ್ಥ ಇದ್ರೆ ಅದು ಆಂತರಿಕ ಸಂತೋಷವೇ ವಿನಃ ಇನ್ಯಾವುದು ಗುರಿ ಮನುಷ್ಯನಿಗೆ? ಹೇಳಿ, ಎದಕ್ಕೆ ಬಂದಿದ್ದು? ಯಾಕೆ? ನಾವು ಸಂತೋಷ ಪಡಬೇಕು, 4 ಜನ ಸಂತೋಷ ಪಡಬೇಕು, ಆನಂದವಾಗಿ ಬಾಳಬೇಕು ಈ ಜಗತ್ತಿನಲ್ಲಿ. ಅದೇ ಜೀವನದ ಪರಮೋನ್ನತ ಗುರಿ. ಅದಕ್ಕೆ ಒಬ್ಬ ಸಂತ ಹೇಳ್ತಾನೆ, ದೇವರು ಜಗತ್ತನ್ನ ಮಾಡಿ ಮನುಷ್ಯನನ್ನ ತಂದು ಇಟ್ಟಿದ್ದಕ್ಕೆ ಮತ್ತೇನ್ರೆ ಮಾಡಬೇಕಂತಲ್ಲ, ಪರಮಾತ್ಮನ ಜಗತ್ತನ್ನು ಅನುಭವಿಸಲಿ ಅಂತ ಜಗತ್ತ ಇದು ಪ್ರಸಾದ ಜಗತ್ತ. ಇಲ್ಲಿ ಎಲ್ಲಾದ ನಾವು ಒಂದು ಸುಂದರ ಮನಸ್ಸನ್ನ ಇಷ್ಟು ಹೊಂದಿದರೆ ನಮ್ಮ ಬದುಕು ಶ್ರೀಮಂತವಾಗ್ತದೆ ಅಂಥದ. ಆದ್ದರಿಂದಲೇ ಮನುಷ್ಯ ಒಂದು ಪ್ರಶ್ನೆ ಕೇಳಿದ. ಪ್ರಶ್ನೆ ಏನು? ಮೊಟ್ಟ ಮೊದಲನ ಅವಾಗಿನ ಹಿಂದಿನ ಸಾವಿರಾರು ವರ್ಷಗಳ ಹಿಂದಿರುವ ಮನುಷ್ಯ, ಸಾಮಾನ್ಯ ಒಬ್ಬ ಮನುಷ್ಯ, ನಾನು ಬದುಕೋದು ಏಕೆ? ಜಗತ್ತು ಇಷ್ಟೆಲ್ಲ ಅಲ್ಲ, ಇದೆಲ್ಲ ವಿಸ್ತಾರ ಏಕೆ? ಇಂಥ ಜಗತ್ತಿನ ಹಿಂದೆ ಏನಾದರೂ ವಸ್ತು ಇದೆಯೇ ಅಂತ 3 ಪ್ರಶ್ನೆಗಳನ್ನ ಕೇಳಿದ. ನಾನು ಇರೋದು ಏಕೆ? ಜಗತ್ತಿಷ್ಟೆಲ್ಲ ವೈಭವೋಪೇತವಾಗಿ ಇರೋದು ಏಕೆ? ಆ ಬಳಿಕ 3ನೇದ್ದು, ಇದರ ಹಿಂದೆ ಏನಾದರೂ ಒಂದು ಸತ್ಯ ಅಥವಾ ಬೇರೆ ವಸ್ತು ಇದೆಯೇ? 3 ಪ್ರಶ್ನೆಗಳನ್ನ ಕೇಳಿ ಉತ್ತರ ಕೊಡೋದು ಯಾರು? ಅವನೇ ಹುಡುಕಾಡಬೇಕಾಗಿತ್ತು ಅಷ್ಟೆ. ಸಂಶೋಧನೆಗೆ ತೊಡಗಿದ. ಅದರಲ್ಲಿ ಇಷ್ಟ ತನ್ಮಯನಾದ, ಮನಸ್ಸು ಸ್ವಚ್ಛ ಆಗಿತ್ತು, ವಿಚಾರಗಳು ಹೊಳಿತಾ ಇತ್ತು. ಜಗತ್ತನ್ನ ಸುಮ್ಮನೆ ನೋಡ್ತಾ ಹೋದ. ಜೀವನವನ್ನ ನೋಡೋದಕ್ಕಾಗಿ, ತಿಳಿದುಕೊಳ್ಳೋದಕ್ಕಾಗಿ ಬಳಸಿದ. ಕೊನೆಗೊಮ್ಮೆ ಅವನಿಗೆ ಹೊಳಿತು, ಆತನೇ ಅನುಭಾವಿ, ಜ್ಞಾನಿ ಮನುಷ್ಯ. ಏನಿದು ಜಗತ್ತ? ನನ್ನ ಬದುಕ ಏನು? ಬದುಕಿನ ಸಾರ್ಥಕತೆಯಲ್ಲಿ? ಇವೆಲ್ಲ ಪ್ರಶ್ನೆಗಳನ್ನ ಹುಡುಕೋದಕ್ಕಾಗಿ ಆತ ಪ್ರಶ್ನೆ ಕೇಳಿದ, ಹುಡುಕೋದಕ್ಕಾಗಿ ಪರಿಶ್ರಮ ಮಾಡಿದ. ಕೊನೆಗೆ ಆತನಿಗೆ ಸಂಗತಿಗಳು ಹೊಳೆದದ್ದು. ಅಂಥ ಹೊಳೆದ ಆ ಮಹಾನುಭಾವರಿಗೆ ನಾವು ಕರೆಯೋದೇನು ಅಂದ್ರೆ ಜ್ಞಾನಿಗಳು. ಬದುಕಬೇಕು ಮನುಷ್ಯ. ಬದುಕನ್ನ ಅರ್ಥ ಮಾಡಿಕೊಂಡು, ಈ ಜಗತ್ತನ್ನ ಅರ್ಥ ಮಾಡಿಕೊಂಡು ಬಾಳಬೇಕು ಮನುಷ್ಯ. ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ಎಷ್ಟು ಛಲೋ ಮಾತು, ಬಹಳ ಪ್ರಚಲಿತವಾದ ಸುಂದರ ಮಾತು. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್, ಮುಪ್ಪಿಂದ ಒಪ್ಪ ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ.
ಎಷ್ಟು ಚಂದ ಹೇಳಿದ. ಮಾಡು, ಒಂದಿಷ್ಟು ತಿಳ್ಕೋ. ಯಾವಾಗ ಇದು ಆಗೋಕ್ಕಿಂತ ಮುಂಚೆ ಅನುಭವಿಸು. ದೀಪ ಆರೋದರಾಗ ಅನುಭವಿಸು. ಜೀವನದ ದೀಪ ಆರೋದರೊಳಗಾಗಿ ಜಗತ್ತನ್ನು ಅನುಭವಿಸು. ಎಂಥ ಸುಂದರವಾದ ಜಗತ್ತ, ಇಲ್ಲಿ ಎಷ್ಟು ವೈಭವ ಅದ, ಅನುಭವಿಸು. ತುಂಬಿದ ಸಾಗರಗಳನ್ನು ಒಂದು ಕ್ಷಣ ನೋಡು ಮನುಷ್ಯನೇ. ಎತ್ತರವಾದ ಬೆಟ್ಟಗಳನ್ನ ಒಂದಿಷ್ಟು ಏರು, ಕಣ್ಣನ್ನ ದೂರ ದೂರ ಹಾಯಿಸು ಮನುಷ್ಯನೇ. ಅಂತರಿಕ್ಷದಲ್ಲಿ ಕಣ್ಣಾಡಿಸು, ಲಕ್ಷ ಲಕ್ಷ ಕೋಟಿ ಕೋಟಿ ನಕ್ಷತ್ರಗಳನ್ನು ಎಣೆಸು ಮನುಷ್ಯನೇ. ಹೇಳ್ತಾರೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ಶರೀರೇನ ಖಾಯಿಮೇನು? ಯಾವಾಗಲೂ ಹೀಗೇ ಇರ್ತದೇನು? ಒಂದು ವಯಸ್ಸ 20-25 ಅನಿಸ್ತಿರ್ತದ, ನನ್ನಂಥ ಸಶಕ್ತ ಯಾರದಾರ, ನನಗೆ ಯಾವುದು ಅಸಾಧ್ಯ, ಯಾವುದು ಅಸಾಧ್ಯ, ಏನು ಬೇಕಾದ ಮಾಡಬಲ್ಲೆ ಅನಿಸ್ತದಷ್ಟೇ. ಯಾರೂ ಏನೂ ಮಾಡಿಲ್ಲ. ಎಲ್ಲರೂ ಆಕಾಶಕ್ಕೆ ಹಾರಬೇಕಂತಾರ, ಎಷ್ಟು ಜನ ಹಾರ್ಯಾರ? ಎಲ್ಲರೂ ಜಗತ್ತನ್ನೇ ಆಳಬೇಕಂತಾರ, ಎಷ್ಟು ಜನ ಆಳ್ಯಾರ? ಆಳದವ್ರೆ ಎಲ್ಲಿ ಖಾಯಿಮಾಗಿ ಆಳ್ಯಾರ? ಮ್ಯಾಗ ಏರ್ದವ್ರೆ ಎಲ್ಲಿ ಖಾಯಿಮಾಗಿ ಅಲ್ಲಿ ಉಳಿದಾರ? ಎಲ್ಲದೆ? ನೆರೆ ಕೆನ್ನೆಗೆ ಶರೀರ ಎಷ್ಟು ಸುಂದರ ಆದರೆ ಏನಾಯ್ತು? ಆದರೆ ನಿಧಾನವಾಗಿ ನಿಧಾನವಾಗಿ ನೆರೆ ಆಗ್ತದೆ ಕೆನ್ನೆಯ ಮೇಲೆ. ಇಲ್ಲೇನು? ನೆರೆ ಕೆನ್ನೆಗೆ ತೆರೆಗಳು ಬೀಡುತ್ತಾವ ಮುಖದ ಮೇಲೆ. ಬಸವಣ್ಣವ್ರು ಎಷ್ಟು ಚಂದ ಚಿತ್ರಣ ಕೊಟ್ಟಾರ. ನೆರೆ ಕೆನ್ನೆಗೆ ಕೂದಲ ಬೆಳ್ಳಗಾಗೋಕ್ಕಿಂತ ಮುಂಚೆ, ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗ್ತಾವ, ಬೆನ್ನು ಬಾಗ್ತದ, ಅನ್ಯರಿಗೆ ಹಂಗಾಗಬೇಕಾಗ್ತದೆ. ಅದಕ್ಕಿಂತ ಮೊದಲ ಕಾಲ ಮೇಲೆ ಕೈ ಊರಿ ಕೋಲ ಹಿಡಿಯುವ ಮುಂಚೆ, ಮುಪ್ಪ ಬಂದು ನಮ್ಮ ಸೌಂದರ್ಯವನ್ನೆಲ್ಲ, ಅದರ ಅಂದವನ್ನೆಲ್ಲ ಕೆಡಿಸುವ ಮೊದಲ, ಮೃತ್ಯು ಮುಟ್ಟದ ಮುಂಚೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಅಂದ್ರೆ ಪೂಜಿಸು ಅಂದರೆ ನೋಡು, ತಿಳಿದುಕೊಳ್ಳು, ಅನುಭವಿಸು. ಈ ನನ್ನ ಕೂಡಲ ಸಂಗಮನನ್ನ, ಇದೊಂದೇನು ಕೂಡಲ ಸಂಗಮನ ಭಗವಂತನ ವಿಸ್ತಾರದ, ಇದನ್ನ ಒಂದು ಕ್ಷಣ ನೋಡು, ಇದನ್ನ ಅರಿತುಕೋ, ಇದನ್ನ ಅನುಭವಿಸೋ. ಮನಸ್ಸಿನಲ್ಲಿ ಅದು ಕೂಡಬೇಕು. ವಿಶ್ವದ ಅದ್ಭುತ ವ್ಯಾಪ್ತಿ, ಅನಂತತೆ ಮನಸ್ಸನ್ನ ತುಂಬಬೇಕು. ಎಲ್ಲ ವಸ್ತುಗಳು ಎಲ್ಲಿ ಹೋಗಿ ಕೊಟ್ಟ ಕೊನೆಗೆ ಮರೆಯಾಗಿ ಹೋಗ್ತಾವ, ಅಂಥ ಪರಮ ವಸ್ತುವನ್ನ ಅರಿಬೇಕು. ಅದೇ ಕೂಡಲ ಸಂಗಮ. ಆಗುವುದರಾಗ, ಎಲ್ಲ ಹೋಗೋದರಾಗ, ಇದೆಲ್ಲ ಹೀಗ ಆಗೋದರಾಗ ಮನುಷ್ಯನೇ ಎದರಲ್ಲರೇ ಮುಳುಗೋಕ್ಕಿಂತ ಮುಂಚೆ ಇದನ್ನ ತಿಳಿದುಕೋ ಒಂದಿಷ್ಟು. ನೆರೆ ಕೆನ್ನೆಗೆ ಎಷ್ಟು ಚಂದ ಹೇಳಿದ ಬಸವಣ್ಣನವರು. ಅವರು ಬಾಳಿ ಬದುಕಿದ್ದು ಬಹಳ ವರ್ಷ ಏನಿರ್ಲಿಕ್ಕಿಲ್ಲ, 30-36. ಆದರೆ ಏನು ಮಾತುಗಳು, ಎಂಥ ಸುಂದರ ಸುಂದರ ಮಾತುಗಳು, ಎಂಥ ಅದ್ಭುತ ಮಾತುಗಳು. ಇದನ್ನ ಮಾಡೋದದ ಜೀವನದ ಉದ್ದೇಶವನ್ನ ನಾವು ಸಾರ್ಥಕಗೊಳಿಸೋದನ್ನ ಪಡೆದು, ಅಂಥ ಉದ್ದೇಶ ಏನು ಅನ್ನೋದನ್ನ ಅವರು ಹೇಳಿದರು. ಏನು? ತಿಳ್ಕೊಳ್ಳೋದು, ಅನುಭವಿಸೋದು. ತಿಳಿಯೋದು, ಅನುಭವಿಸೋದು. ಎಷ್ಟು ವರ್ಷ? 100 ವರ್ಷ.
ತಿಳಿಯೋದು ಅನುಭವಿಸೋದು. 100 ವರ್ಷ ಕುರ್ವನ್ನೇವೇಹ ಕರ್ಮಾಣಿ, 100 ವರ್ಷ ಬಾಳಲೇಬೇಕು ಮನುಷ್ಯ. ಎದಕ್ಕೆ? ಚಲೋ 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 ಕೆಲಸ ಮಾಡ್ಕೊಂತ ಜಗತ್ತನ್ನು ಅನುಭವಿಸೋದಕ್ಕಾಗಿ 100 ವರ್ಷ ಬದುಕಬೇಕು ಮನುಷ್ಯ. ಎಷ್ಟು ಚಂದ ಹೇಳ್ತಾರೆ. ನಮ್ಮದು ಒಂದು ಅವಕಾಶ, ನಮ್ಮ ಬದುಕಿನ ಅವಕಾಶ ಇದು. ನಾವು ಎಷ್ಟು ವರ್ಷ ಬದುಕ್ತೇವೆ ಮಹತ್ವದ್ದಲ್ಲ, ಇರುವ ಪ್ರತಿ ಕ್ಷಣ ಕ್ಷಣ ಕ್ಷಣವನ್ನೆಲ್ಲ ಮಧುರ 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 ಮಾಡೋದೇ ಜೀವನ. ಅದು ಮಧುರ ಜೀವನ. ಪ್ರತಿ ಕ್ಷಣ ಜ್ಞಾನದಿಂದ ಅನುಭವದಿಂದ ಅದನ್ನು ಮಧುರಗೊಳಿಸೋದು ಬೇಕು ಮನುಷ್ಯನಿಗೆ. ಇವು ಎರಡೂ ಬಹಳ ತಿಳ್ಕೊಳ್ಳೋದು. ಹೂವಿರೋದು ಎದಕ್ಕೆ? ಇದು ಜ್ಞಾನ, ಇದು ಜ್ಞಾನ. ಅನುಭವಿಸೋದು ನೋಡಿ, ಅನುಭವಿಸೋದು ಅನುಭವ. ನೋಡೋದು, ಅನುಭವಿಸೋದು, ತಿಳ್ಕೊಳ್ಳೋದು. ಇದು ಹೂವ, ಬಹಳ ಸುಂದರ ಮಧುರ. ಇದನ್ನು ತಿಳ್ಕೊಳ್ಳೋದು. ಆ ಬಳಿಕ ಇದು ಇರೋದೆದಕ್ಕೆ? ನೋಡೋದಕ್ಕೆ, ನಾಶ ಮಾಡೋದಕ್ಕಲ್ಲ, ಹೂಗಳನ್ನು ತುಳಿದು ಹಾಕೋದಕ್ಕಲ್ಲ, ಹೂಗಳನ್ನು ಹರಿದು ಹಾಕೋದಕ್ಕಲ್ಲ, ಸುಂದರವಾದ ಹೂಗಳನ್ನು ಅನುಭವಿಸೋದಕ್ಕೆ ಅನ್ನೋದು ಬದುಕೋ. ಒಂದು ಸಲ ರವೀಂದ್ರನಾಥ್ ಟ್ಯಾಗೋರ್ ಅವರು ಶಾಂತಿನಿಕೇತನದಲ್ಲಿ ಇರ್ತಾರೆ. ಅವರು ಶಾಂತಿನಿಕೇತನವನ್ನ ಆ ದಿವಸ ಬಿಟ್ಟು ಕಲ್ಕತ್ತಕ್ಕೆ ಹೋಗಬೇಕಾಗಿರ್ತದೆ. ಅದಕ್ಕೆ ಇಂತಿಷ್ಟು ಸಮಯಕ್ಕೆ ಹೊರಡಬೇಕು ಅಂತ ಅವರು ಅವರ ಗೆಳೆಯರು ಕೂಡಿ ನಿರ್ಣಯ ಮಾಡ್ತಾರೆ. ಅದು ಸಾಯಂಕಾಲದ ವೇಳೆ. ರವೀಂದ್ರನಾಥ ಟ್ಯಾಗೋರ್ ಅಂದ್ರೆ ಬಹಳ ದೊಡ್ಡ ವ್ಯಕ್ತಿ, ಮಹರ್ಷಿ ರವೀಂದ್ರ ಅಂತ ಅವರನ್ನ ಕರೆಯೋದು. ಅಂಥವರು ಹೊರಟಿರ್ತಾರೆ. ಊರಿಗೆ ಹೋಗಬೇಕು ಅಂತ ಶಾಂತಿನಿಕೇತನದಿಂದ ಹೀಗೆ ಹೊರಟಿರ್ತಾರೆ. ಹಾದಿಯೊಳಗ ಈಗ ಹೆಂಗ ಸೂರ್ಯ ಉದಿಸ್ತಾ ಇದ್ದಾನ, ಹಂಗ ಅಸ್ತಾಗ್ತಾ ಇದ್ದ ಸೂರ್ಯ. ಅವಾಗ ಒಳ್ಳೆಯ ಬೆಳಕ. ಅಲ್ಲಿ ಒಂದು ಲತೆ, ಅದರ ಮೇಲೆ ಒಂದಿಷ್ಟು ಹೂಗಳಾಗಿತ್ತು. ಆ ಹೂಗಳಿಂದ ಅದು ಹೀಗೆ ತಲೆ ತೂಗ್ತಿತ್ತು ಸ್ವಲ್ಪ ಗಾಳಿಯೊಳಗೆ. ಅದನ್ನ ನೋಡಿದರು ರವೀಂದ್ರರು. ಅಲ್ಲೇ ಸೂರ್ಯ, ಇಲ್ಲೇ ಹೂವ, ಇಲ್ಲೇ ರವೀಂದ್ರ. ನೋಡಿದರು ಹೂವ ತಲೆ ತೂಗ್ತಿತ್ತು. ಇವರು ಎಷ್ಟು ಮಗ್ನಾದರು ಅಂದ್ರೆ ಇವರೇ ತಲೆ ತೂಗಾಕ್ ಶುರು ಮಾಡಿದರು. ಹೂ ತಲೆ ತೂಗ್ತಿತ್ತು, ಅದರ ಕೂಡ ಮಗ್ನ ಇಷ್ಟ ಆಗಿದ್ರಲ್ಲ. ಹೂವ ಬ್ಯಾರೆ, ಟ್ಯಾಗೋರ್ ಬ್ಯಾರೆ ಅಂತಿರ್ಲೇ ಇಲ್ಲ, ಅಷ್ಟು ಮಗ್ನತ. ನೋಡ್ತಾ ಇದ್ರು ನೋಡ್ತಾ ಇದ್ರು ನೋಡ್ತಾ ಇದ್ರು. ಅವಾಗ ಗೆಳೆಯರು ನೆನಪ ಮಾಡಿದರು, ಮಹಾನುಭಾವರೇ ಈಗ ಹೋಗೋದದ, ಗಾಡಿ ತಪ್ತದ, ಹೋಗೋಣ ನಡೀರಿ ಅಂದ್ರು. ಹೋಗಬೇಕಾಗ್ಯದ, ನಾವೆಲ್ಲ ಹೊರಟಿದ್ದು. ಅವಾಗ ರವೀಂದ್ರನಾಥ್ ಹೇಳಿದ್ರು, ಹೋಗೋದು ನಿಂತರ ನಡೀತದ, ಈ ಕ್ಷಣ ಎಲ್ಲಿ ಬರ್ತದ ಜೀವನದಾಗ ಹೇಳಿ. ನಾಳೆ ಹೋದರ ನಡೀತದ, ಆದರೆ ಈ ವಾತಾವರಣ ಇನ್ನೊಮ್ಮೆ ತಯಾರಾಗೋದಿಲ್ಲದ. ಈ ಸೂರ್ಯ, ಆಕಾಶದೊಳಗಿರುವ ಮೇಘಗಳು, ಸುತ್ತ ಇರುವಂಥ ಗಾಳಿ, ಇಂಥದೊಂದು ತೂಗುವಂಥ ಈ ಪುಷ್ಪ ಇನ್ಯಾವಾಗ ಸಿಗ್ತದೆ? ಮಹಾನುಭಾವರೇ, ನೀವು ಹೋಗುವುದಾದರೆ ಹೋಗಿ, ನಾನು ಇಲ್ಲಿ ಆನಂದ ಪಡಬೇಕಲ್ಲ. ಮಗ್ನಾಗಿ ಬಿಟ್ಟಿದ್ರು. ಅವು ಹೋತು, ಗಾಡಿ ಹೋಯ್ತು, ಇವರಿಲ್ಲೇ ಉಳಿದರು. ಆದರೆ ರವೀಂದ್ರನಿಗೆ ಇಷ್ಟು ಸಂತೋಷ ಆಗಿತ್ತು. ಎಂಥ ಅದ್ಭುತ! ಏನು ಬಂಗಾರ ಅಲ್ಲ, ಬೆಳ್ಳೆಲ್ಲ, ನಮ್ಮ ಕೈಯಾಗಿಂತ ಹೂ ಸಿಕ್ಕರೆ ನಾವೇನ್ ಮಾಡ್ತೇವೆ? ಏನು ಇದ್ರಾಗೇನದ ಅಂತೇವೆ. ಆ ಮನುಷ್ಯಗೆ ಹೂ ಸಿಕ್ಕರೆ ಸ್ವರ್ಗನೇ ಕಂಡಿತ್ತು. ಎಷ್ಟು ಅದ್ಭುತ ಅದು!
ಅಂದ್ರೆ ನಾವು ಬಡವರು ಶ್ರೀಮಂತರ ಪ್ರಶ್ನೆ ಅಲ್ಲ. ಬದುಕಾಕ ಬರ್ತಿದ್ರೆ ಪ್ರತಿಯೊಬ್ಬ ಶ್ರೀಮಂತ ಈ ಜಗತ್ತಿನಲ್ಲಿ ಬರದೇ ಇದ್ರೆ ಯಾರೂ ಶ್ರೀಮಂತರೇ ಅಲ್ಲ. ನಮ್ಮನ್ನ ಶ್ರೀಮಂತ ಮಾಡೋದು ಸಣ್ಣ ಪುಟ್ಟ ಸಂಗತಿಗಳು. ನಮ್ಮನ್ನ ಶ್ರೀಮಂತ ಮಾಡೋದು ಒಂದು ಸುಂದರ 4 ಮಾತುಗಳು. ಇವು ಶ್ರೀಮಂತ. ಒಂದು ಸಣ್ಣ ಕಾರ್ಯ ನಮ್ಮ ಜೀವನವನ್ನು ಶ್ರೀಮಂತ ಮಾಡ್ತದೆ. ಆದರೆ ಇದು ಶ್ರೀಮಂತ ಮಾಡೋದು ಹೇಗೆ ಅಂತ ಆಗದೆ ಇದ್ರೆ ಎಷ್ಟು ಮಾಡಿದರೆ ಏನು ಹೇಳಿ? ಎಷ್ಟು ಮಾಡಿದರೆ ಏನು? ಊರು ತುಂಬ ಏನೇನು ಹೂಗಳದಾವು ಎಲ್ಲ ತಂದ ಮನ್ಯಾಗ ರಾಶಿ ಒಟ್ಟದ ತಗೊಂಡು ಏನ್ ಮಾಡೋದು? ಲಕ್ಷಗಟ್ಲೆ ಹೂ ತಂದ ಹಾಕಿದ, ಮನೆಯೆಲ್ಲ ತುಂಬಿತು, ಇವ ಹೊರಗೆ ನಿಂತ. ಅನುಭವಿಸೋದಕ್ಕೆ ರಾಶಿ ಹೂ ಬೇಕಾಗಿಲ್ಲ, ಒಂದು ಹೂವ ಸಾಕು. ಒಬ್ಬ ರವೀಂದ್ರನಾಥ್ ಟ್ಯಾಗೋರ್ ಮಹಾಕವಿಯನ್ನ ಹುಚ್ಚ ಹಿಡಿಸಾಕು ಒಂದು ಹೂವ ಸಾಕು. ಹಾಗೆ ಜೀವನವನ್ನ ಶ್ರೀಮಂತ ಮಾಡೋದಕ್ಕೆ ಒಂದು ಸಣ್ಣ ಮಾತು ಸಾಕು, ಒಂದು ಸಣ್ಣ ಅನುಭವ ಸಾಕು, ಒಂದು ಸುಂದರ ದೃಷ್ಟಿ ಸಾಕು. ಜೀವನ ಅತ್ಯದ್ಭುತವಾದೀತು, ಅದ್ಭುತವಾದೀತು. ಇಂಥ ಜೀವನವನ್ನ ನಾವು ಸಾಗಿಸೋದಲ್ಲ, ಅದಕ್ಕೆ ನಾವು ಏನು ಮಾಡಬೇಕು? ಇದು ಪ್ರಶ್ನೆ. ನಾವು ಮಾಡಬೇಕಾದ ಸಂಗತಿಗಳು ಏನು? ನಾವು ಬದುಕೋ ರೀತಿ ಯಾವುದು? ಹಿಂದಿನವರು ಹೇಗೆ ಬದುಕಿ ಹೋದರು? ಅವರ ಸಂದೇಶಗಳೇನು? ಅವುಗಳನ್ನು ನಾವು ಬಳಸಿಕೊಳ್ಳೋದು ಸಾಧ್ಯವೇ? ಎಲ್ಲ ಸಂಗತಿಗಳನ್ನು ಕುರಿತು ನಾವು ಚಿಂತನೆ ಮಾಡೋದು. ನಾಳೆ. ನಮಸ್ಕಾರ. ಬನ್ನಿ.